ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇಲ್ಲಿ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಹಾಗೂ ಬೋಧನಾಶಾಸ್ತ್ರ ಟಿ.ಇ.ಟಿ, ಪಿ.ಎಸ್.ಟಿ.ಆರ್, ಜಿ.ಪಿ.ಎಸ್.ಟಿ.ಆರ್, ಎಚ್.ಎಸ್.ಟಿ.ಆರ್, ಸಿ.ಟೆಟ್ ಮತ್ತು ಕೆ.ಸೆಟ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿನೂತನ ಬ್ಯಾಚ್ ಕೋರ್ಸ್ನ ಒಂದು ಪಠ್ಯಕ್ರಮವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಮೊದಲನೇ ಅಧ್ಯಾಯದಲ್ಲಿ ನೋಡ್ತಕ್ಕಂಥದ್ದು ಮನೋವಿಜ್ಞಾನದ ಪರಿಚಯ, ಅರ್ಥ, ವ್ಯಾಖ್ಯೆ, ಸ್ವರೂಪ ನೋಡ್ತೀವಿ. ಅದರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯೆ, ಸ್ವರೂಪ, ಮನೋವಿಜ್ಞಾನದ ವಿಧಾನಗಳು ಮತ್ತು ಮನೋವಿಜ್ಞಾನದ ಪಂಥಗಳು. ಇನ್ನು ಎರಡನೇ ಅಧ್ಯಾಯಕ್ಕೆ ಹೋಗೋದಾದರೆ ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಅರ್ಥ, ಹಂತಗಳು, ತತ್ವಗಳು, ಆಯಾಮಗಳನ್ನು ನೋಡ್ತೀವಿ. ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆಯ ಲಕ್ಷಣಗಳನ್ನು, ಅದರಲ್ಲಿ ಮುಖ್ಯವಾಗಿ ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗಳನ್ನು ಕೂಡ ನೋಡ್ತೀವಿ. ಇನ್ನು ಅಧ್ಯಾಯ 3ರಲ್ಲಿ ನಾವು ಜೀನ್ ಪಿಯಾಜೆಯವರ ಬೌದ್ಧಿಕ ವಿಕಾಸದ ಜೊತೆಗೆ ನೈತಿಕ ವಿಕಾಸ ಸಿದ್ಧಾಂತ, ಜೀನ್ ಪಿಯಾಜೆಯವರ ಬುದ್ಧಿಶಕ್ತಿ ಸಿದ್ಧಾಂತದ ಹಂತಗಳು 4 ಅದನ್ನು ನೋಡ್ತೀವಿ. ಜೊತೆಗೆ ರಾಬರ್ಟ್ ಹ್ಯಾವಿಗರ್ಸ್ರವರ ವಿಕಾಸಾತ್ಮಕ ಕಾರ್ಯಗಳನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಇನ್ನು ಮುಂದುವರೆದು ಅಧ್ಯಾಯ 4ರಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ನೋಡ್ತಾ ಇದ್ದೀವಿ. ಅರ್ಥ, ವ್ಯಾಖ್ಯೆ, ಕಾರಣ ಮತ್ತು ಪರಿಣಾಮಗಳನ್ನು ನೋಡ್ತೀವಿ. ಅದರ ಜೊತೆಗೆ ಕಾರಕಗಳು ಕೂಡ ಬರ್ತದೆ. ಇನ್ನು ಅನುವಂಶೀಯತೆ ಮತ್ತು ಪರಿಸರ ಯಾವ ರೀತಿಯಾಗಿ ವೈಯಕ್ತಿಕ ಭಿನ್ನತೆಗೆ ಕಾರಣ ಆಗಿದೆ ಅಂತಕ್ಕಂಥದ್ದು, ಅರ್ಥ, ಸಿದ್ಧಾಂತಗಳು, ಮನೋವಿಜ್ಞಾನಿಗಳ ಪ್ರಯೋಗಗಳು, ನಿಯಮಗಳನ್ನ ಕೂಡ ಇಲ್ಲಿ ನಾವು ನೋಡ್ತೀವಿ. ಇನ್ನು ಅಧ್ಯಾಯ 5ರಲ್ಲಿ ಸಮನ್ವಯ ಶಿಕ್ಷಣ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಸೃಜನಶೀಲ ಮಕ್ಕಳು, ಪ್ರತಿಭಾನ್ವಿತ ಮಕ್ಕಳು ಮತ್ತು ಇತರೆ ಮಕ್ಕಳು ನಾವು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಮುಂದುವರೆದು ಅಧ್ಯಾಯ 6ರಲ್ಲಿ ಬುದ್ಧಿಶಕ್ತಿ, ಅದರ ಅರ್ಥ, ವ್ಯಾಖ್ಯೆ, ಸಿದ್ಧಾಂತಗಳು, ಬುದ್ಧಿಶಕ್ತಿ ಮಾಪನ, ಬುದ್ಧಿಶಕ್ತಿಯ ಪರೀಕ್ಷೆಗಳು, ಸಂವೇಗಾತ್ಮಕ ಬುದ್ಧಿಶಕ್ತಿ ನೋಡ್ತೀವಿ. ಇದರಲ್ಲಿ ಬೀನೆ ಆಗಿರ್ಬೋದು, ಸೈಮನ್ ಆಗಿರ್ಬೋದು, ಟರ್ಮನ್ ಆಗಿರ್ಬೋದು, ಡೇನಿಯಲ್ ಗೋಲ್ಮನ್ ಆಗಿರ್ಬೋದು, ಇವರೆಲ್ಲ ಪ್ರಮುಖ ಒಂದು ಮನೋವಿಜ್ಞಾನಿಗಳ ಸಿದ್ಧಾಂತಗಳನ್ನ ಕೂಡ ನಾವು ನೋಡ್ತೇವೆ. ಇನ್ನು ಅಧ್ಯಾಯ 7ರಲ್ಲಿ ಕಲಿಕೆ, ಅರ್ಥ, ವ್ಯಾಖ್ಯೆ, ಲಕ್ಷಣಗಳನ್ನು ನೋಡ್ತೀವಿ. ನಂತರದಲ್ಲಿ ಕಲಿಕೆಯ ಸಿದ್ಧಾಂತಗಳಲ್ಲಿ ಸ್ಕಿನ್ನರ್ ಆಗಿರ್ಬೋದು, ಪೌಲೋ ಆಗಿರ್ಬೋದು, ಗ್ಯಾನಿ ಆಗಿರ್ಬೋದು, ನಂತರದಲ್ಲಿ ಬಂಡೋರ ಆಗಿರ್ಬೋದು, ಅನುಕರಣ ಕಲಿಕೆ ಕೊಟ್ಟಿರ್ತಕ್ಕಂಥದ್ದು. ಇದಲ್ಲದೆ ಪ್ರಯತ್ನ ದೋಷ ಕಲಿಕೆ ಥಾರ್ಂಡೈಕ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಪ್ರಮುಖ ಕಲಿಕಾ ಒಂದು ಸಿದ್ಧಾಂತಗಳನ್ನ ನೋಡ್ತೀವಿ. ಅದರಲ್ಲಿ ವರ್ತನವಾದಿ ಸಿದ್ಧಾಂತಗಳು ಬೇರೆ ಆಗಿರುತ್ತೆ, ಆಮೇಲೆ ಸಾಂಪ್ರದಾಯಿಕ ಸಿದ್ಧಾಂತಗಳು ಬೇರೆ ಆಗಿರುತ್ತೆ. ಇನ್ನು ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿರ್ತಕ್ಕಂಥ ಆಸಕ್ತಿ, ಅವಧಾನ, ಅಭಿಪ್ರೇರಣೆ, ಸ್ಮೃತಿ, ವಿಸ್ಮೃತಿ, ಪಕ್ವತೆ ಇವೆಲ್ಲವನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಮನೋಧೋರಣೆ. ಇನ್ನು ಪ್ರಮುಖ ಮನೋವಿಜ್ಞಾನಿಗಳ ಪ್ರಯೋಗಗಳನ್ನ ಕೂಡ ನೋಡ್ತೀವಿ ಕಲಿಕೆಗೆ ಸಂಬಂಧಪಟ್ಟಂತೆ. ಇನ್ನು ಕಲಿಕಾ ಶೈಲಿ, ಅದು VARK ಮಾಡೆಲ್, ವರ್ಕ್ ಮಾಡೆಲ್ ಅಂತಕ್ಕಂಥದ್ದನ್ನು ನೋಡ್ತೀವಿ. 21ನೇ ಶತಮಾನದ ಕಲಿಕಾ ಶೈಲಿಗಳನ್ನ ನೋಡ್ತೀವಿ. ಕಲಿಕಾ ವಲಯಗಳಲ್ಲಿ ಭಾವನಾತ್ಮಕ, ಧ್ಯಾನಾತ್ಮಕ ಮತ್ತು ಬೌದ್ಧಿಕ ವಲಯದ ಬಗ್ಗೆ, ಅದರಲ್ಲಿ ಮುಖ್ಯವಾಗಿ ನಮ್ಮ ಬ್ಲೂಮ್ರವರ ಒಂದು ಬೌದ್ಧಿಕ ಕಲಿಕೆ, ಅದರ ಜೊತೆಗೆ ಆ್ಯಂಡರ್ಸನ್ ಮತ್ತು ಸಿಮ್ಸನ್ರವರ ಒಂದು ಕಲಿಕೆ ಆಗಿರೋದನ್ನ ನಾವಿಲ್ಲಿ ನೋಡ್ತೀವಿ. ಅದ್ರ ಜೊತೆಗೆ ಕಲಿಕೆ ವರ್ಗಾವಣೆಯನ್ನು ಕೂಡ ನಾವು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಲಂಬ ಕಲಿಕೆ ವರ್ಗಾವಣೆ, ಧನಾತ್ಮಕ, ಋಣಾತ್ಮಕ ಮತ್ತು ತಟಸ್ಥ ಕಲಿಕೆ ವರ್ಗಾವಣೆ, ಪಾರ್ಶ್ವ ಆಗಿರ್ಬೋದು, ಸಮಾಂತರ ಆಗಿರ್ಬೋದು, ಇವೆಲ್ಲವೂ ಕೂಡ ನೋಡ್ತೀವಿ. ಮುಂದಿರೋದು ಅಧ್ಯಾಯ 8ರಲ್ಲಿ ವೈಗೋಟ್ಸ್ಕಿರವರ ಒಂದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ದೃಷ್ಟಿಕೋನ ಸಿದ್ಧಾಂತ. ಇದರಲ್ಲಿ ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ZA, ಝೋನ್ ಆಫ್ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಇನ್ನು ಝೋನ್ ಆಫ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಅಂತಕ್ಕಂಥ 3 ವಿಧಾನಗಳು. ಸ್ಕ್ಯಾಪೋಲ್ಡಿಂಗ್ ಬಗ್ಗೆ ನೋಡ್ತೀವಿ. ನಂತರದಲ್ಲಿ ಸಾಮಾನ್ಯ ಸಂಭವ ವಲಯದ ಬಗ್ಗೆ ನೋಡ್ತೀವಿ. ಸೊ ನಂತರದಲ್ಲಿ ಬ್ರೂನರ್ ಅವರ ಅನ್ವೇಷಣ ಸಿದ್ಧಾಂತ ಆಗಿರ್ಬೋದು, ಅನ್ವೇಷಣ ಕಲಿಕೆ, ಮಾಸ್ಲೋರವರ ಅಗತ್ಯತಾ ಶ್ರೇಣಿ, ಎರಿಕ್ಸನ್ ಅವರ ಸಾಮಾಜಿಕ ವಿಕಾಸ ಸಿದ್ಧಾಂತ 8 ಹಂತಗಳು, ಮಾಸ್ಲೋರವರ 5 ಹಂತಗಳು, ಕೆಲವೊಂದು ಸಂದರ್ಭದಲ್ಲಿ 7 ಹಂತಗಳನ್ನ ಕೂಡ ಕೇಳ್ತಾನೆ. ಡೇವಿಡ್ ಎಲ್ಕಿನ್ರವರ ತಾರುಣ್ಯಾವಸ್ಥೆ ಮೇಲಿನ ಪ್ರಯೋಗಗಳನ್ನ ಕೂಡ ನಾವು ನೋಡ್ತೀವಿ. ಕಾಲ್ಪನಿಕ ಶ್ರೋತ್ರಗಳು ಅಂತ ಕರಿತೀವಿ. ಇನ್ನು ಅಧ್ಯಾಯ 9ರಲ್ಲಿ ವ್ಯಕ್ತಿತ್ವ, ಅರ್ಥ, ವ್ಯಾಖ್ಯೆ, ಸಿದ್ಧಾಂತಗಳು, ವ್ಯಕ್ತಿತ್ವ ಮಾಪನವನ್ನು ನೋಡ್ತೀವಿ. ಸಿಗ್ಮಂಡ್ ಫ್ರೈಡ್ ಅವ್ರ ಬಗ್ಗೆ ಕೂಡ ಇಲ್ಲಿ ತಿಳ್ಕೊಳ್ತೀವಿ. ಇನ್ನು ಸಿಗ್ಮಂಡ್ ಫ್ರೈಡ್ ಅವರು ಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವದ ಮುಖ್ಯವಾಗಿ ಸಿದ್ಧಾಂತ, ಅದ್ರ ಜೊತೆಗೆ ಅವರು ರಕ್ಷಣಾ ತಂತ್ರಗಳನ್ನ ಕೊಡ್ತಾರೆ. ಅದರ ರಕ್ಷಣಾ ತಂತ್ರಗಳನ್ನ ನಂತರದಲ್ಲಿ ನಾವು ಬೇರೆ ಒಂದು ಸಪ್ರೇಟ್ ಅಧ್ಯಾಯದಲ್ಲಿ ನೋಡ್ತೀವಿ. ಬಟ್ ಇಲ್ಲಿ ಸಿಗ್ಮಂಡ್ ಫ್ರೈಡ್ ಅವರು ಮನೋವಿಶ್ಲೇಷಣಾ ಒಂದು ಸಿದ್ಧಾಂತವನ್ನು ನೋಡ್ತಕ್ಕಂಥದ್ದು. ಇನ್ನು ಮುಂದುವರೆದು ಅಧ್ಯಾಯ 10ರಲ್ಲಿ CCE, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್, ಜೊತೆಗೆ 5E ಒಂದು ಏನು ಒಂದು ಲೆಸನ್ ಪ್ಲ್ಯಾನ್ ಮಾಡೆಲ್ ಇದೆ, ಅದನ್ನು ಕೂಡ ಇಲ್ಲಿ ನೋಡ್ತೀವಿ. ಅರ್ಥ, ವ್ಯಾಖ್ಯೆ, ವಿಧಗಳು, ಮೌಲ್ಯಮಾಪನದ್ದು, ಉತ್ತಮ ಪರೀಕ್ಷೆ ಲಕ್ಷಣಗಳಾಗಿರ್ಬೋದು, NRT ಮತ್ತು CRT, ಸಾಧನಾ ಪರೀಕ್ಷೆ ಮತ್ತು ನೈದಾನಿಕ ಪರೀಕ್ಷೆಯನ್ನು ಕೂಡ ಇಲ್ಲಿ ನೋಡ್ತೀವಿ. ಇನ್ನು ಮುಂದುವರೆದು ಅಧ್ಯಾಯ 11ರಲ್ಲಿ ಸಮೂಹಗತಿಶಾಸ್ತ್ರ, ಗ್ರೂಪ್ ಡೈನಾಮಿಕ್ಸ್ ಅಂತ ಏನು ಕರಿತೀವಿ, ಸಮೂಹಗತಿಶೀಲತೆ, ಆಮೇಲೆ ಸಮೂಹ ಅಂದರೆ ಏನು, ಸಮೂಹದ ಮೇಲೆ ಪ್ರಭಾವ ಬೀರತಕ್ಕಂಥ ಅಂಶಗಳು ಯಾವುದು, ಸೊ ನಾಯಕತ್ವ, ಅದರಲ್ಲಿ ಪ್ರಕಾರಗಳು ಯಾವುದು, ಇವೆಲ್ಲವನ್ನು ಕೂಡ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಇನ್ನು ಮುಂದುವರೆದು ಅಧ್ಯಾಯ 12ರಲ್ಲಿ ಬೋಧನಾಶಾಸ್ತ್ರ ಮತ್ತು ಪರೀಕ್ಷಾ ಸಂಭವನೀಯ ಅಂಶಗಳು. ಇದರಲ್ಲಿ ಮುಖ್ಯವಾಗಿ ಈ ಒಂದು ಟೀಚಿಂಗ್ ಮೆಥಡಲಾಜಿ ಬರ್ತದೆ, ಅನುಬೋಧನೆ ಬರ್ತದೆ. ಸೊ ಟೀಚಿಂಗ್ ಮೆಥಡಲಾಜಿ ಅಂತ ಬಂದಾಗ ಸಾಕಷ್ಟು ಅಂಶಗಳು ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಪರೀಕ್ಷೆನ ಅದರಾಗಿ ಇಟ್ಕೊಂಡು ಅನುಗಮನ, ನಿಗಮನ ಪದ್ಧತಿ ಆಗಿರ್ಬೋದು, ಸೊ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಅಂತ ಕರಿತಾ ಬರ್ತೀವಿ. ಇದರ ಜೊತೆಗೆ ನಾವು ಪ್ರಸ್ತುತ ಕಲಿಕಾ ಶೈಲಿಗಳ ಬಳಕೆ, ಆನ್ಲೈನ್ ಕಲಿಕಾ ಒಂದು ಬಳಕೆ ಆಗಿರ್ಬೋದು, ಜೊತೆಗೆ ತೆರೆದ ಪುಸ್ತಕ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಕೂಡ GPSTR ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಪರೀಕ್ಷಾ ಸಂಭವನೀಯವಾಗಿ ನೋಡ್ತಕ್ಕಂಥದ್ದು.
ಇನ್ನು ಮುಂದುವರೆದು ಮಾನಸಿಕ ಆರೋಗ್ಯ, ಇದರಲ್ಲಿ ಸಮಾಯೋಜನೆ, ಅಪಸಮಾಯೋಜನೆ, ರಕ್ಷಣಾ ತಂತ್ರಗಳು, ದ್ವಂದ್ವಗಳು ಮತ್ತು ಪ್ರಭಾವ ಬೀರುವತಕ್ಕಂಥ ಅಂಶಗಳು, ಒತ್ತಡ ಆಗಿರ್ಬೋದು, ಆಮೇಲೆ ಇವೆಲ್ಲವನ್ನು ಕೂಡ ನೋಡ್ತಕ್ಕಂಥದ್ದು. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಧ್ಯಾಯ 14ರಲ್ಲಿ ಸ್ಮೃತಿ ಮತ್ತು ವಿಸ್ಮೃತಿಯನ್ನು ನೋಡ್ತೀವಿ. ಅರ್ಥ, ವ್ಯಾಖ್ಯೆ, ಪ್ರಭಾವ ಬೀರತಕ್ಕಂಥ ಅಂಶಗಳು, ಪ್ರಯೋಗಗಳನ್ನು ನೋಡ್ತೀವಿ. ಸ್ಮೃತಿಯನ್ನು ಯಾವ ರೀತಿ ಉತ್ತಮಪಡಿಸ್ಬೋದು ಅಂತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಮುಂದುವರೆದು ಭಾವರೂಪಣೆ ಮತ್ತು ಚಿಂತನೆ ಅಂತಕ್ಕಂಥದ್ದು. ಇಲ್ಲಿ ಸಂವೇದನೆ ಆಗಿರ್ಬೋದು, ಪ್ರತ್ಯಕ್ಷ ಅನುಭವ ಆಗಿರ್ಬೋದು, ಜೊತೆಗೆ ಸಾಮಾನ್ಯೀಕರಣ ಆಗಿರ್ಬೋದು. ಅದರ ಜೊತೆಗೆ ತೀರ್ಮಾನ ಕೈಗೊಳ್ಳುವಿಕೆ, ಸೃಜನಾತ್ಮಕತೆ, ವಿಮರ್ಶಾತ್ಮಕ ಚಿಂತನೆ, ಅನುಗಮನಾತ್ಮಕ, ನಿಗಮನಾತ್ಮಕ ಮತ್ತು ಹೋಲಿಕೆಯನ್ನು ಕೂಡ ಈ ಅಧ್ಯಾಯದಲ್ಲಿ ನೋಡ್ತೀವಿ. ಮುಂದುವರೆದು ಮಾರ್ಗದರ್ಶನ ಮತ್ತು ಸಲಹೆ ಅಂತಕ್ಕಂಥ ಟಾಪಿಕ್ ಬರ್ತದೆ. ಇದರಲ್ಲಿ ವಿದ್ಯಾರ್ಥಿಗಳ ಮಾರ್ಗದರ್ಶನ ಆಗಿರ್ಬೋದು, ಜೊತೆಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ತರಗತಿಯ ಒಂದು ಪ್ರಕ್ರಿಯೆಯಲ್ಲಿ ನಡೀತಕ್ಕಂಥ ಒಂದು ಚಟುವಟಿಕೆಗಳು, ಶಿಕ್ಷಕ ವಿದ್ಯಾರ್ಥಿ ಮಾತು, ವಿದ್ಯಾರ್ಥಿ ಮಾತು ಮತ್ತು ಗೊಂದಲ ಅಂತಕ್ಕಂಥದ್ದು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಅದ್ರ ಜೊತೆಗೆ ಸಮ್ಮಿಶ್ರ ಸಲಹೆ, ಮಿಶ್ರ ಸಲಹೆ ಮತ್ತು ಇವನು ಅನಿರ್ದೇಶಿತ ಆಪ್ತ ಸಲಹೆಯ ಬಗ್ಗೆ ಕೊಟ್ಟಿರ್ತಕ್ಕಂಥ ಕಾರ್ಲ್ ರೋಜರ್ಸ್ ಅವ್ರ ಬಗ್ಗೆ ಕೂಡ ಇಲ್ಲಿ ತಿಳ್ಕೊಳ್ತೀವಿ. ಮುಂದುವರೆದು ಅಧ್ಯಾಯ 18ರಲ್ಲಿ RTE, ರೈಟ್ ಟು ಎಜುಕೇಷನ್ ಆ್ಯಕ್ಟು, NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿ, NCF, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಬಗ್ಗೆ ತಿಳ್ಕೊಳ್ತೀವಿ. ಇನ್ನು ಅಧ್ಯಾಯ 19ರಲ್ಲಿ ಹದಿಹರೆಯದವರ ಮಕ್ಕಳ ಅಗತ್ಯತೆ, ವಿಶೇಷವಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಇದರ ಮೇಲೆ ಕ್ವಶನನ್ನು ಕೇಳಿರ್ತಕ್ಕಂಥದ್ದು. ಹೀಗಾಗಿ ಇದನ್ನಲ್ಲಿ ನೋಡ್ತೀವಿ. ಈ ನಂತರದಲ್ಲಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಇತರೆ ಅಂಶಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟು, TETಗೆ ಸಂಬಂಧಪಟ್ಟಂಗೆ ಕೇಳಿದ್ದಾನೆ. ಅದ್ರ ಜೊತೆಗೆ GPSTR ಕೂಡ ಕೇಳಿದ್ದಾನೆ. ಅದರ ಪರ್ಟಿಕ್ಯುಲರ್ ಆಗಿ ಇದನ್ನು ಫ್ರೇಮ್ ಮಾಡಿಲ್ಲ. ಸಾಮಾಜಿಕ ರಚನೆಯಾಗಿ ಲಿಂಗ ಅಂತಕ್ಕಂಥದ್ದು, ಸೊ ಜನರೇ ಆಸ್ ಎ ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಇದ್ರ ಮೇಲೆ ಕೂಡ ಕ್ವಶನ್ಸನ್ನು, ಕಂಟೆಂಟನ್ನು ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ಒಟ್ಟಾರೆಯಾಗಿ ಈ ಒಂದು ಕೋರ್ಸಲ್ಲಿ ನಿಮಗೆ TET, GPSTR, HSTR, PSTR ಏನು ಸೈಕಾಲಜಿ ಇದೆ ಆ ಕಂಪ್ಲೀಟ್ ಒಂದು ಕೋರ್ಸ್ ಇದ್ರ ಒಳಗೊಂಡಿರುತ್ತೆ. ಸೊ ಇಲಾಖೆಯವರು ಸೂಚಿಸಿರ್ತಕ್ಕಂತಹ ಪಠ್ಯಪುಸ್ತಕಗಳನ್ನ ಅದರಾಗ ಇಟ್ಕೊಂಡು, ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಪಠ್ಯಕ್ರಮವನ್ನು ಅದರಾಗ ಇಟ್ಕೊಂಡು, ಸೊ 90 ದಿನಗಳ ಕೋರ್ಸ್ ಇದು ಇದಿರುತ್ತೆ ನಿಮಗೆ. ಸೊ ಇದರ ಸದುಪಯೋಗನ ಅಭ್ಯರ್ಥಿಗಳು ಪಡಿಸ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.